ಈಗಲೂ ಕೂಡ ಒಂದ್ ಹೆಸರು ನಮ್ಮ ಬಾಯಿನಲ್ಲಿ ಬಂದೇ ಬರುತ್ತೆ, ಗಿಲ್ಲಿ ಅಂತ. ಈಗಲೂ ಅವರು ಕಾಮಿಡಿ ಮೂಲಕ ನಮ್ಮೆಲ್ಲರ ಮನಸ್ಸನ್ನ ಸೆಳೆದಿದ್ರು. ಬಿಗ್ ಬಾಸ್ ಆದ್ಮೇಲೆ ಗಿಲ್ಲಿ ಏನ್ ಮಾಡ್ತಾರೆ, ಯಾವ ನಟನ ಜೊತೆಗೆ ಸಿನಿಮಾ ಮಾಡ್ತಾರೆ, ನಾವೆಲ್ಲರೂ ಕೂಡ ಗಿಲ್ಲಿ ಅವ್ರು ಗೆಲ್ಬೇಕು ಅಂತ ಬಯಸಿದ್ವಿ. ಈಗ ಅದೇ ರೀತಿ ಗಿಲ್ಲಿ ಅವರಿಗೆ ಒಳ್ಳೇದಾಗುವಂತಹ ಟೈಮ್ ಹತ್ರ ಬಂದಿದೆ. ಈಗ ಗಿಲ್ಲಿ ನಟ ಸಿನಿಮಾವನ್ನ ಮಾಡ್ತಾ ಇದ್ದಾರೆ. ಕಿರಾತಕ 2 ಯಶ್ ಅವರು ಮಾಡ್ಬೇಕಿತ್ತು, ಬಟ್ ಕಾರಣಾಂತರಗಳಿಂದ ಅದು ಕೂಡ ಸ್ಟಾಪ್ ಆಗಿದೆ. ಬಿಗ್ ಬಾಸ್ ಆದ ನಂತರದಲ್ಲಿ ಗಿಲ್ಲಿ ಅವರು ಅದೇ ಕಿರಾತಕ 2 ನ ಕಂಟಿನ್ಯೂ ಮಾಡ್ತಾರೆ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಬಾಸ್ ಟಿವಿ ಸ್ಪೆಷಲ್ ಗೆ ಸ್ವಾಗತ. ನಾನು ಪಲ್ಲವಿ ಎನ್ ರಾಜ್. ಬಿಗ್ ಬಾಸ್ ಸೀಸನ್ 12 ಆರಂಭವಾಗಿ ಅಂತ್ಯವಾಗಿ ಸಾಕಷ್ಟು ತಿಂಗಳುಗಳೇ ಕಳೆದು ಹೋಗಿದೆ. ಈಗಲೂ ಕೂಡ ಒಂದ್ ಹೆಸರು ನಮ್ಮ ಬಾಯಿನಲ್ಲಿ ಬಂದೇ ಬರುತ್ತೆ, ಗಿಲ್ಲಿ ಅಂತ. ಈಗಲೂ ಅವರ ಬಿಗ್ ಬಾಸ್ ನಲ್ಲಿರುವಂತಹ ಒಂದಷ್ಟು ಕಾಮಿಡಿ ವಿಡಿಯೋಸ್ ಈಗಲೂ ನಾವೆಲ್ಲ ನೋಡ್ತಾನೆ ಇರ್ತೀವಿ. ಯಾಕಂದ್ರೆ ಗಿಲ್ಲಿ ಅವರು ಕಾಮಿಡಿ ಮೂಲಕ ನಮ್ಮೆಲ್ಲರ ಮನಸ್ಸನ್ನ ಸೆಳೆದಿದ್ರು. ಬಿಗ್ ಬಾಸ್ ಆದ್ಮೇಲೆ ಗಿಲ್ಲಿ ಏನ್ ಮಾಡ್ತಾರೆ, ಗಿಲ್ಲಿ ಎಲ್ಲಿಗೆ ಹೋಗ್ತಾರೆ, ಯಾವ ನಟನ ಜೊತೆಗೆ ಸಿನಿಮಾ ಮಾಡ್ತಾರೆ, ಅಥವಾ ಇದೇ ಶಾರ್ಟ್ ಮೂವೀಸ್ ನಲ್ಲಿ ಗಿಲ್ಲಿ ಕಂಟಿನ್ಯೂ ಮಾಡ್ತಾರಾ? ಯಾಕಂದ್ರೆ ಗಿಲ್ಲಿ ಅವ್ರಿಗೆ ಡೈರೆಕ್ಟರ್ ಆಗ್ಬೇಕು ಅನ್ನುವಂತಹ ಆಸೆ ಇತ್ತು. ಬಟ್ ಗಿಲ್ಲಿ ಇಲ್ಲಿ ಕಾಮಿಡಿಯನ್ ಆದ್ರು, ಜೊತೆಗೆ ರಿಯಾಲಿಟಿ ಶೋಸ್ ಗಳ ಮೂಲಕ ನಮ್ಮೆಲ್ಲರ ಮನಸ್ಸನ್ನ ಗಿಲ್ಲಿ ಗೆದ್ದಿದ್ದಾರೆ. ಈಗ ಗಿಲ್ಲಿ ಅವರ ಬಗ್ಗೆ ಒಂದು ಒಳ್ಳೆ ನ್ಯೂಸ್ ಅಂತಾನೆ ಹೇಳ್ಬೋದು ಇದು ಅವರ ಅಭಿಮಾನಿಗಳಿಗೆ, ಜೊತೆಗೆ ಎಲ್ರಿಗೂ ಕೂಡ. ಯಾಕಂದ್ರೆ ನಾವೆಲ್ಲರೂ ಕೂಡ ಗಿಲ್ಲಿ ಅವ್ರು ಗೆಲ್ಬೇಕು ಅಂತ ಬಯಸಿದ್ವಿ, ಗಿಲ್ಲಿ ಅವ್ರಿಗೆ ಒಳ್ಳೇದಾಗ್ಬೇಕು ಅಂತ ಬಯಸಿದ್ವಿ. ಈಗ ಅದೇ ರೀತಿ ಗಿಲ್ಲಿ ಅವರಿಗೆ ಒಳ್ಳೇದಾಗುವಂತಹ ಟೈಮ್ ಹತ್ರ ಬಂದಿದೆ. ಅವರ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಒಂದು ವಿಷಯವನ್ನ ಹಂಚ್ಕೊಳ್ತಾರೆ ಗಿಲ್ಲಿ ಅವರು. ಇದೇ ಜೂನ್ 16ನೇ ತಾರೀಕು ಸಂಜೆ 6 ಕಾಲಿಗೆ ಒಂದು ಗುಡ್ ನ್ಯೂಸ್ ನಿಮಗೆ ಎಲ್ರಿಗೂ ಅಂತ. ಜೊತೆಗೆ ನನ್ನ ಕನಸು ನನ್ಸಾಗ್ತಾ ಇದೆ. ಕ್ಯಾಮ್ರಾದಿಂದ ನಾನೇನ್ ಸ್ಟಾರ್ಟ್ ಮಾಡಿದ್ದೆ, ಸೊ ಅದಕ್ಕೆ ನಾನು ಏನಾದ್ರೂ ಕೊಡ್ಬೇಕು, ನನ್ನ ಆ ಕನಸು ನನ್ಸ್ ಮಾಡ್ಕೊಳ್ಳೇಬೇಕು ಅಂತ ಅವರಿಗೆ ಒಂದು ಆಸೆ ಇರುತ್ತೆ. ಅದರಂತೆ ಪ್ಯಾನ್ ಇಂಡಿಯಾ ನಿರ್ಮಾಪಕ ಅಂತಂದ್ರೆ ಯಾರು, KVN ಅವರ ಸಂಸ್ಥೆನಲ್ಲಿ ಗಿಲ್ಲಿ ಅವರು ಇವಾಗ ಹೀರೋ ಆಗ್ತಾ ಇದ್ದಾರೆ. ಹೊಸ ಸಿನಿಮಾ ಕೂಡ ಘೋಷಣೆ ಆಗುತ್ತೆ ಇದೇ ಜೂನ್ 21ನೇ ತಾರೀಕು ಗಿಲ್ಲಿ ಅವರ ಬರ್ತ್ಡೇ ಅಂತೆ. ಸೊ ಆ ಬರ್ತ್ಡೇ ದಿನವೇ ಗಿಲ್ಲಿ ಅವರಿಗೆ ಒಂದು ಬಿಗ್ಗೆಸ್ಟ್ ನ್ಯೂಸ್ ಅಂತ ಹೇಳ್ಬೋದು ಗಿಲ್ಲಿ ಅವರ ಅಭಿಮಾನಿಗಳಿಗೆ. ಯಾಕಂದ್ರೆ ಈಗಾಗಲೇ ಗಿಲ್ಲಿ ಅವರು ಆ ಸಿನಿಮಾಕ್ಕೆ ಸಂಬಂಧಪಟ್ಟಂತೆ ಕಥೆನೂ ಕೂಡ ಕೇಳಿದರಂತೆ, ಆ ಕಥೆನೂ ಕೂಡ ಅವ್ರಿಗೆ ಇಷ್ಟ ಆಗಿದ್ಯಂತೆ. ಸೊ ಹೀಗಾಗಿ ಗಿಲ್ಲಿ ಅವರು ಸಿನಿಮಾ ಮಾಡ್ತಾ ಇದ್ದಾರೆ. ಬಹಳಷ್ಟು ಜನರ ಒಂದು ಆಸೆ ಇತ್ತು ಗಿಲ್ಲಿ ಅವ್ರ ಸಿನಿಮಾ ಮಾಡ್ಬೇಕಪ್ಪ ಅಂತ. ಯಾಕಂದ್ರೆ ಗಿಲ್ಲಿ ಅವರು ಈ ಹಿಂದೆ ಸಿನಿಮಾ ಮಾಡಿದ್ರು, ಬಟ್ ಮುಖ್ಯವಾದಂತಹ ಒಂದು ಸ್ಟೇಜ್, ಒಂದು ವೇದಿಕೆ ಅವರಿಗೆ ಸಿಕ್ಕಿರ್ಲಿಲ್ಲ. ಶಾರ್ಟ್ ಮೂವಿ ಮೂಲಕ ಬಂದ್ರು. ಈಗಲೂ ಕೂಡ ಗಿಲ್ಲಿ ಅಂದ್ರೆ ನಲ್ಲಿ ಮೂಲೆ ಗಿಲ್ಲಿನ ಅಂತ ಕರೀತಾರೆ. ಯಾಕಂದ್ರೆ ಅಷ್ಟು ಗಿಲ್ಲಿ ಅವ್ರು ಫೇಮಸ್ ಆಗಿದ್ರು. ಸೊ ಹೀಗಾಗಿ ಅವರು ಸಿನಿಮಾಕ್ಕೆ ನಾಯಕ ಆಗ್ತಾ ಇದ್ದಾರೆ. ಅದು ಕೂಡ ಪ್ರೊಡಕ್ಷನ್ ಹೌಸ್ KVN ಪ್ರೊಡಕ್ಷನ್ ಅಂತಂದ್ರೆ ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ. ಬಿಗ್ ಬಜೆಟ್ ಸಿನಿಮಾಗಳು ಅಂದ್ರೆ ಈ ವರ್ಷನೇ ಬರ್ಬೇಕಿತ್ತು 3 ಸಿನಿಮಾ. ಜನನಾಯಕನ್, KD ಹಾಗೆ ಟಾಕ್ಸಿಕ್. KD ರಿಲೀಸ್ ಆಯ್ತು, OTT ಕೂಡ ಬಂದಿದೆ. ಈಗ ಜನನಾಯಕನ್ ಹಾಗೆ ಟಾಕ್ಸಿಕ್ ಸಿನಿಮಾ ಯಾವಾಗ ಬರುತ್ತೆ ಅನ್ನೋಂಥದ್ದು ಮಾಹಿತಿ ಇಲ್ಲ. ಸೊ ಅಂತಹ ಸಂಸ್ಥೆ ಗಿಲ್ಲಿ ನಟನ ಸಿನಿಮಾವನ್ನ ಮಾಡ್ತಾ ಇರುವಂತದ್ದು ಬಹಳ ವಿಶೇಷ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಪ್ರತಿಭೆಗೆ ಅವಕಾಶ ಕೊಡ್ತಾ ಇದ್ದಾರೆ. ಸೊ ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ ಗಳನ್ನ ಕೊಟ್ಕೊಂಡು ಗಿಲ್ಲಿ ಅವರು ಬಂದಿದ್ರು ಇಲ್ಲಿವರೆಗೂ ಕೂಡ. ಒಂದು ಬಿಗ್ ಬಾಸ್ ತನಕ ಅಂತಂದ್ರೆ ಅವ್ರ ಜರ್ನಿ ಅಷ್ಟು ಈಸಿ ಆಗಿರ್ಲೇ ಇಲ್ಲ. ಯಾಕಂದ್ರೆ ಅವರು ಡೈರೆಕ್ಟರ್ ಆಗ್ಬೇಕು ಅಂತ ಬಂದವರು, ಜೊತೆಗೆ ಅಲ್ಲಿ ಲೈಟ್ ಬಾಯ್ ಆಗಿ ಕೂಡ ಕೆಲಸ ಮಾಡಿದ್ರಂತೆ. ತುಂಬಾ ಏನೇನೋ ಹೀಗೆ ಕೆಲಸಗಳನ್ನ ಮಾಡಿದಂತೆ, ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡಿದ್ರು. ಆನಂತರ ಅವರ ಮಾತಿನಿಂದ, ಒಂದು ಮಾತಿನ ಮಲ್ಲ ಅಂತ ಕೂಡ ಅವ್ರನ್ನ ಕರೀತಾರೆ, ಅವರ ಮಾತಿನ ಮೂಲಕವೇ ಇಡೀ ಕರ್ನಾಟಕದ ಮನಸ್ಸನ್ನ ಗೆದ್ದಂತಹವರು ಅಂತಂದ್ರೆ ಗಿಲ್ಲಿ ನಟ. ಸೊ ಈಗ ಗಿಲ್ಲಿ ನಟ ಸಿನಿಮಾವನ್ನ ಮಾಡ್ತಾ ಇದ್ದಾರೆ. ಸೊ ಇವರ ಸಿನಿಮಾ ಯಾವುದು ಏನು ಎತ್ತಾಗ್ ಗೊತ್ತಿಲ್ಲ. ಈ ಹಿಂದೆ ಕಿರಾತಕ ಸಿನಿಮಾ ಬಂತು, ಸಾಕಷ್ಟು ಜನರ ಮೆಚ್ಚುಗೆಯನ್ನು ಕೂಡ ಪಡ್ಕೊಂತು. ಅದೇ ಕಿರಾತಕ 2 ಯಶ್ ಅವರು ಮಾಡ್ಬೇಕಿತ್ತು, ಬಟ್ ಕಾರಣಾಂತರಗಳಿಂದ ಅದು ಕೂಡ ಸ್ಟಾಪ್ ಆಗಿದೆ. ಈಗ ಬಿಗ್ ಬಾಸ್ ಆದ ನಂತರದಲ್ಲಿ ಗಿಲ್ಲಿ ಅವರು ಅದೇ ಕಿರಾತಕ 2 ನ ಕಂಟಿನ್ಯೂ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಇತ್ತು. ಬಟ್ ಗೊತ್ತಿಲ್ಲ ಮಾಡ್ತಾರೋ ಇಲ್ವೋ ಅಂತ. ಸೊ ಸದ್ಯದ ಮಾಹಿತಿಯ ಪ್ರಕಾರ ಇದೇ KVN ಪ್ರೊಡಕ್ಷನ್ ನಲ್ಲಿ ಗಿಲ್ಲಿ ಅವರು ಕಿರಾತಕ 2 ಸಿನಿಮಾ ಮಾಡ್ತಾರಂತೆ ಅನ್ನುವಂತಹ ಸುದ್ದಿ ಕೂಡ ಬರ್ತಾ ಇದೆ. ಈ ಮಂಡ್ಯ ಭಾಷೆ, ಈ ಗಿಲ್ಲಿ ಅವರು, ಜೊತೆಗೆ ಆ ಒಂದಷ್ಟು ಕಾಮಿಡಿ ಎಷ್ಟು ಸಖತ್ತಾಗಿರುತ್ತೆ ಅಲ್ವಾ. ಸೊ ಇದೇ ರೀತಿ ಸಾಕಷ್ಟು ಸಿನಿಮಾಗಳು ಅವ್ರಿಗೆ ಸಿಗ್ಲಿ ಅನ್ನೋದು ಎಲ್ಲರ ಒಂದು ಆಶಯ ಕೂಡ ಹೌದು. ಇದರ ಜೊತೆಗೆ ಈಗಾಗಲೇ ಗಿಲ್ಲಿ ಅವರು ಬಿಗ್ ಬಾಸ್ ಆದ ನಂತರ ಸಾಕಷ್ಟು ಪ್ರೋಗ್ರಾಮ್ಸ್ ಗಳಲ್ಲಿ, ಈವೆಂಟ್ಸ್ ಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅವರ ಅಭಿಮಾನಿಗಳಿಗೆ ಒಂದು ಪ್ರಶ್ನೆ ಇತ್ತು, ಬರೀ ಇದೇ ತರ ಕಾರ್ಯಕ್ರಮಗಳಲ್ಲಿ ಓಡಾಡ್ತಾ ಇದ್ದಾರೆ ಗಿಲ್ಲಿ ಅವರು, ಅದರಲ್ಲೇ ಬ್ಯುಸಿ ಆಗಿ ಹೋಗ್ಬಿಟ್ಟಿದ್ದಾರೆ, ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ ರಿಯಾಲಿಟಿ ಶೋಗಳಲ್ಲಾಗಿರಬಹುದು, ಅಥವಾ ಶಾರ್ಟ್ ಮೂವಿನಲ್ಲಾಗಿರಬಹುದು, ಅಥವಾ ಸಿನಿಮಾಗಳಲ್ಲಾಗಿರಬಹುದು ಅಂತ. ಬಟ್ ರೀಸೆಂಟ್ ಆಗಿ ಗಿಲ್ಲಿ ಅವರ ನಟನೆಯ ಸೂಪರ್ ಹಿಟ್ ಸಿನಿಮಾ ಕೂಡ ಬಂದಿರುತ್ತೆ. ಅಲ್ಲೂ ಕೂಡ ಗಿಲ್ಲಿ ಅವರು ಒಂದು ಒಳ್ಳೆ ರೋಲ್ ಅನ್ನ ಪ್ಲೇ ಮಾಡಿರ್ತಾರೆ. ಆ ಸಿನಿಮಾವು ಕೂಡ ಗಿಲ್ಲಿ ಅವರಿಗೆ ಒಂದು ಬೇರೆ ರೀತಿಯ ಗೆಲುವನ್ನು ಕೂಡ ಕೊಟ್ಟಿರುತ್ತೆ.
ಬಟ್ ಅದರಂತೆ ಒಂದು ಬಿಗ್ ಬಜೆಟ್ ಸಿನಿಮಾ ಅಂತ ಮಾಡ್ಬೇಕು ಅನ್ನೋರು ಎಲ್ಲರಿಗೂ ಕೂಡ ಕನ್ಸಿದ್ದೇ ಇರುತ್ತೆ. ಅದೇ ರೀತಿ ಈಗ ಗಿಲ್ಲಿ ಅವರು ಲೈಟ್ ಬಾಯ್ ಆಗಿ ಏನು ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ರು, ಅದ್ರ ಜೊತೆಗೆ ಈಗ ಒಬ್ಬ ಒಳ್ಳೆಯ ಹೀರೋ ಆಗ್ತಾ ಇದ್ದಾರೆ. ಅದು ಹೊಸ ಸಿನಿಮಾದ ಮೂಲಕ. ಮುಹೂರ್ತ ಇದೇ ಜೂನ್ 21ನೇ ತಾರೀಕು ನಡೀತಾ ಇದೆ ದೇವಸ್ಥಾನದಲ್ಲಿ. ಯಾವ ಸಿನಿಮಾ ಏನು ಎತ್ತ ಅನ್ನೋದು ಗೊತ್ತಾಗುತ್ತೆ. ಬಹುಶಃ ಇದೇ ವರ್ಷದ ಅಂತ್ಯದೊಳಗೆ ಸಿನಿಮಾ ಬಂದ್ರು ಕೂಡ ಏನು ನಮಗೆ ದೊಡ್ಡದು ಅಂತ ಅನ್ಸೋದಿಲ್ಲ. ಬಿಕಾಸ್ ಎಲ್ಲಾ ರೀತಿಯ ತಯಾರಿಗಳು ಕೂಡ ಸಿದ್ಧತೆಗಳು ಕೂಡ ಈ ಸಿನಿಮಾಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇದೆ. ಬಟ್ ವೇಟ್ ಮಾಡಿ ನೋಡ್ಬೇಕು, ಈ ವರ್ಷ ಬರುತ್ತಾ ಅಥವಾ ಮುಂದಿನ ವರ್ಷ ಬರುತ್ತಾ ಅಂತ. ಗಿಲ್ಲಿ ಅವರ ಜೀವನದಲ್ಲಿ ಈ ಸಿನಿಮಾ ಬಹಳ ವಿಶೇಷ ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರು ಮಾಡ್ತಿರುವ ನಾಯಕನಾಗಿ ನಟಿಸ್ತಾ ಇರುವಂತಹ ಮೊದಲ ಸಿನಿಮಾವೇ KVN ಪ್ರೊಡಕ್ಷನ್. KVN ಪ್ರೊಡಕ್ಷನ್ ಬಗ್ಗೆ ಎಲ್ರಿಗೂ ಕೂಡ ಗೊತ್ತೇ ಇದೆ. ಬಹಳ ದೊಡ್ಡ ಪ್ರೊಡಕ್ಷನ್, ಪ್ಯಾನ್ ಇಂಡಿಯಾ ಪ್ರೊಡಕ್ಷನ್ ಹೌಸ್ ಅಂತ ಹೇಳ್ಬೋದು KVN ಸಂಸ್ಥೆ. ಈಗಾಗಲೇ ಟಾಕ್ಸಿಕ್ ನಂತಹ ಬೃಹತ್ ಸಿನಿಮಾಗಳನ್ನ ನಿರ್ಮಾಣ ಮಾಡಿದಂತಹ ಸಂಸ್ಥೆ ಪ್ರತಿಭೆಗೆ ಅವಕಾಶ ಕೊಡ್ತಾ ಇದೆ ಅಂತಂದ್ರೆ ಅದಕ್ಕಿಂತ ಒಂದು ಗುಡ್ ನ್ಯೂಸ್ ಮತ್ತೊಂದಿಲ್ಲ ಅಂತ ಅನ್ಸುತ್ತೆ. ಸೊ ಗಿಲ್ಲಿ ಅವ್ರಿಗೆ ಏನೇ ಫ್ಯಾಂಡಮ್ ಇರಬಹುದು, ಅವರಿಗೆ ತುಂಬಾ ಜನ ಫಾಲೋವರ್ಸ್ ಇರಬಹುದು, ಇನ್ಸ್ಟಾಗ್ರಾಮ್ ಅಲ್ಲಿ ಅವರಿಗೆ 2 ಮಿಲಿಯನ್ ಫಾಲೋವರ್ಸ್ ಇರಬಹುದು, ಅವರ ವಿಡಿಯೋಸ್ ಮಿಲಿಯನ್ ಗಟ್ಲೆ ಓಡ್ತಾ ಇರಬಹುದು. ಅದೆಲ್ಲದರ ಜೊತೆಗೆ ಟ್ಯಾಲೆಂಟ್ ಕೂಡ ಮುಖ್ಯ ಆಗುತ್ತೆ. ಆ ಟ್ಯಾಲೆಂಟ್ ಗಿಲ್ಲಿ ಅವರಿಗಿದೆ. ಅದನ್ನ ಈ ಒಂದು ನಿರ್ಮಾಣ ಸಂಸ್ಥೆ ಗುರುತಿಸಿರುವುದು ಬಹಳ ವಿಶೇಷ. KVN ಸಂಸ್ಥೆಯಲ್ಲಿ ಸಿನಿಮಾ ಬರ್ತಾ ಇದೆ ಅಂತ ಅಂದಾಗ್ಲೇನೆ ನಮಗೆಲ್ಲ ಒಂದು ಬಿಗ್ಗೆಸ್ಟ್ ಸರ್ಪ್ರೈಸ್ ಅಂತ ಹೇಳ್ಬೋದು. ಯಾಕಂದ್ರೆ ಬಹಳ ದೊಡ್ಡ ಸಂಸ್ಥೆ ಅದು. ಬಿಗ್ ಬಜೆಟ್ ಸಿನಿಮಾಗಳು ಈ ಇಯರ್ ಯಾವ್ದೆಲ್ಲ ಬರ್ಬೇಕಿತ್ತು, ಜನನಾಯಕನಾಗಿರ್ಬಹುದು ನೋಡಿ, ತಳಪತಿ ವಿಜಯ್ ಅವರಿಗೆ ನಿರ್ಮಾಣ ಮಾಡಿದಂತಹ ಸಂಸ್ಥೆ, ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ನಿರ್ಮಾಣ ಮಾಡಿದಂತಹ ಸಂಸ್ಥೆ ಈಗ ಗಿಲ್ಲಿ ನಟ ಅವರಿಗೆ ನಿರ್ಮಾಣ ಮಾಡ್ತಾ ಇದೆ ಅಂತಂದ್ರೆ ಅದಕ್ಕಿಂತ ಒಂದು ಗುಡ್ ನ್ಯೂಸ್ ಮತ್ತೊಂದಿಲ್ಲ. ಗಿಲ್ಲಿ ಅವರ ಅಭಿಮಾನಿಗಳು ಫುಲ್ ಕ್ರೇಜಿ ಆಗೋಗ್ಬಿಟ್ಟಿದ್ದಾರೆ ಇವಾಗ. ಈ ಸಿನಿಮಾಗೆ ಹೀರೋಯಿನ್ ಯಾರು, ಕಾವ್ಯ ಅವರೇ ಆಗ್ಬೇಕು ಅನ್ನೋದು ಗಿಲ್ಲಿ ಅವರ ಫ್ಯಾನ್ಸ್ ನ ಒಂದು ಮಾತು ಅಂತ ಹೇಳ್ಬೋದು. ಯಾಕಂದ್ರೆ ಒಂದಷ್ಟು ಕಮೆಂಟ್ಸ್ ಗಳು ಕೂಡ ಬರ್ತಾ ಇತ್ತು ಹಾಗೆ ನೋಡ್ತಾ ಇರ್ಬೇಕಾದ್ರೆ. ಒಂದಷ್ಟು ಟ್ರೋಲ್ಸ್ ಗಳು ಕಾವ್ಯ ಹೀರೋಯಿನ್ ಆದ್ರೆ ತುಂಬಾ ಚೆನ್ನಾಗಿರುತ್ತೆ, ಕಾವ್ಯ ಅವರೇ ಹೀರೋಯಿನ್ ಆಗ್ಬೇಕು ಅನ್ನುವಂಥದ್ದು. ಸೊ ಗೊತ್ತಿಲ್ಲ ಈ ಸಿನಿಮಾಗೆ ಯಾರು ಹೀರೋಯಿನ್ ಆಗ್ತಾರೆ ಏನು ಎತ್ತ ಅನ್ನೋದು ಗೊತ್ತಿಲ್ಲ. ಬಟ್ ಇದೇ ಸಿನಿಮಾಕ್ಕೆ ಯಾವ ಜಾನರ್ ನಲ್ಲಿ ಹೋಗುತ್ತೆ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಈಗ ಗಿಲ್ಲಿ ನಟ ಅಂತಂದ್ರೆ ಅವ್ರನ್ನ ನಾವು ಕಾಮಿಡಿನಲ್ಲೇ ನೋಡ್ಕೊಂಡ್ ಬಂದಿರೋದ್ರಿಂದ ಆ ಒಂದು ಕಾಮಿಡಿ ಜಾನರ್ ನಲ್ಲೇ ಹೋಗುತ್ತಾ ಸಿನಿಮಾ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ ಆಗಿದೆ. ಸೊ ವೇಟ್ ಮಾಡಿ ನೋಡೋಣ. ಸಿನಿಮಾ ಇನ್ನೇನು ಮುಹೂರ್ತಕ್ಕೆ ಕೆಲವು ದಿನ ಅಷ್ಟೇ ಬಾಕಿ ಇರುವಂತದ್ದು. ಇದೇ ಜೂನ್ 21ನೇ ತಾರೀಕು ಗಿಲ್ಲಿ ನಟ ಅವರ ಸಿನಿಮಾ ಏನು ಮುಹೂರ್ತ ಆಗ್ತಾ ಇದೆ. ಸೊ ಆ ನಂತರದಲ್ಲಿ ಈಗಾಗ್ಲೇ ಅವರೇ ಕತೆ ಕೇಳಿರೋದ್ರಿಂದ ನಂಗೆ ಕತೆ ತುಂಬಾ ಇಷ್ಟ ಆಗಿದೆ ಅಂತ ಕೂಡ ಗಿಲ್ಲಿ ಅವರು ಹೇಳ್ಕೊಂಡಿದ್ದಾರೆ. ನಂಗೆ ಕತೆ ಇಷ್ಟ ಆಗಿದೆ, ತುಂಬಾ ಚೆನ್ನಾಗಿದೆ. ನನ್ನನ್ನ ಫಾಲೋ ಮಾಡುವಂತಹ ನನ್ನ ಅಭಿಮಾನಿಗಳಿಗೂ ಇದು ಇಷ್ಟ ಆಗುತ್ತೆ ಅನ್ನೋದನ್ನ ನಾನ್ ನಂಬ್ತೀನಿ ಅಂತ ಇಲ್ಲಿ ಗಿಲ್ಲಿ ಅವರು ಹೇಳಿದ್ದಾರೆ. ಸೊ ವೇಟ್ ಮಾಡಿ ನೋಡ್ಬೇಕು ಯಾವ ರೀತಿ ಇದೆ. ಗಿಲ್ಲಿ ಅವರು ಎಷ್ಟು ಎಕ್ಸೈಟ್ಮೆಂಟ್ ಇಂದ ಇದ್ದಾರೆ, ಅವ್ರನ್ನ ಮಾತಾಡ್ಸಿದಾಗ್ಲೇ ಗೊತ್ತಾಗುತ್ತೆ. ಈಗಾಗ್ಲೇ ಸಿನಿಮಾ ಅಂತ ಬಂದಾಗ್ಲೇ ಬಹಳ ಎಕ್ಸೈಟ್ಮೆಂಟ್ ಅವರಿಗೆ. ಇದ್ರ ಜೊತೆಗೆ ಅಷ್ಟು ದೊಡ್ಡ ಪ್ರೊಡಕ್ಷನ್ ಹೌಸ್ ನಲ್ಲಿ ಅವರು ವರ್ಕ್ ಮಾಡ್ತಾ ಇದಾರೆ ಅಂತಂದ್ರೆ ಅದಕ್ಕಿಂತ ಒಂದು ಏನೂ ಇಲ್ಲ ಅನ್ಸುತ್ತೆ. ಸೊ ಅವರು ತುಂಬಾ ಬ್ಲೆಸ್ಡ್ ಅಂತ ಅನ್ಸುತ್ತೆ. ಸೊ ಈ ಒಂದಷ್ಟು ದಿನಗಳಲ್ಲಿ ಅವ್ರಿಗೆ ಬಗೆಗಿನ ಒಂದಷ್ಟು ಸುದ್ದಿಗೆ ಇವಾಗ ಫುಲ್ ಸ್ಟಾಪ್ ಬಿದ್ದಿದೆ. ಬಿಗ್ ಬಾಸ್ ಆದ್ಮೇಲಂತೂ ಗಿಲ್ಲಿ ಏನ್ ಮಾಡ್ತಾರೆ, ಗಿಲ್ಲಿ ಎಲ್ಲಿ ಹೋಗ್ತಾರೆ ಅನ್ನುವಂತ ಸುದ್ದಿಗಳೇ ಇತ್ತು. ಇದ್ರ ಜೊತೆಗೆ ಗಿಲ್ಲಿ ಅವರೇ ನಮ್ಮ ಜೊತೆಗೆ ಹೇಳಿರೋ ಪ್ರಕಾರ ನನ್ ಮನೆಗೆ ಹೋಗಿಲ್ಲ, 10 ನಿಮಿಷನೂ ಟೈಮ್ ಕೊಡಕ್ ಆಗ್ತಿಲ್ಲ ಮನೆಗೆ ಅಂತ ಹೇಳಿದ್ರು. ಸೊ ಆದಷ್ಟು ಬೇಗ ಅವ್ರ ಮನೆಗೂ ಹೋಗ್ಲಿ, ಒಳ್ಳೊಳ್ಳೆ ನ್ಯೂಸ್ ಇದೇ ತರ ಅವರ ಅಭಿಮಾನಿಗಳಿಗೆ ಕೊಡ್ತಿರ್ಲಿ ಅನ್ನೋದು ನಮ್ಮ ಒಂದು ಆಶಯ ಕೂಡ ಹೌದು. ಸೊ ವೇಟ್ ಮಾಡೋಣ ಸಿನಿಮಾ ಯಾವ್ದಾಗಿರ್ಬಹುದು, ಗಿಲ್ಲಿ ಅವರಿಗೆ ಹೀರೋಯಿನ್ ಯಾರು ಬರ್ಬಹುದು ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ನೋಡ್ತಾ ಇರಿ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.